ಅಲ್ಲಿನ ಲೈವ್ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ರು. ಕೋರ್ಸ್ ಅಲ್ಲಿ ಬಂದಿರುವಂತ ಅಭಿಮಾನಿಗಳಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಆಗುತ್ತೆ, ಆನಂತರದಲ್ಲಿ ಗಿಲ್ಲಿ ಉಳಿದಂತ ಸ್ಪರ್ಧಿಗಳೆಲ್ಲ ಎಕ್ಸಿಟ್ ಆಗ್ತಾರೆ, ಮನೆಯಿಂದ ಹೊರಗಡೆ ಬರ್ತಾರೆ. ಆ ಸಂದರ್ಭ ನಾವು ಅವ್ರನ್ನ ನೋಡ್ಬೋದು, ಅವ್ರ ಪರ ಘೋಷಣೆ ಕೂಗ್ಬಹುದು, ನಮಗೆ ಎಷ್ಟು ಅಭಿಮಾನ ಇದೆ ಗಿಲ್ಲಿ ಮೇಲೆ ಅನ್ನೋದನ್ನ ತೋರಿಸಬಹುದು, ಅಥವಾ ರಕ್ಷಿತಾ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ತೋರಿಸಬಹುದು, ಅಶ್ವಿನಿ ಅವರ ಅಭಿಮಾನಿಗಳು ಅವರ ಅಭಿಮಾನ ತೋರಿಸಬಹುದು. ಈ ರೀತಿಯಾದಂಥ ಲೆಕ್ಕಾಚಾರ ಹಾಕೊಂಡು ಬಂದಿರ್ತಾರೆ. ಬಟ್ ಈ ಬಾರಿಯ ಟ್ವಿಸ್ಟ್ ಅಂತ ಹೇಳಿದ್ರೆ, ಯಾರು ಕೂಡ ಮನೆಯಿಂದ ಹೊರಗೆ ಬರಲ್ಲ. ಎಕ್ಸಿಟ್ ಅಂಡ್ ಎಂಟ್ರಿಗೆ ಒಂದೇ ಗೇಟ್, ಅದನ್ನ ಪ್ರತಿನಿಧಿ ಪ್ರಶಾಂತ್ ತೋರಿಸ್ತಾ ಇದ್ರು. ಅದೇ ಗೇಟ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಅಥವಾ ನೋಡೋದಕ್ಕೆ ಬಂದಿರುವಂಥವರು, ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಅದೇ ಗೇಟ್ನಲ್ಲಿ ಬರಬೇಕು, ಹಾಗೆ ಅದೇ ಗೇಟ್ನಲ್ಲಿ ಎಕ್ಸಿಟ್ ಆಗಬೇಕು. ಬಟ್ ಈಗ ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ. ಗಿಲ್ಲಿ ಹುಟ್ಟೂರು ಮಂಡ್ಯದಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಕೋರ್ಸ್ ಬಿಗ್ ಬಾಸ್ ಜರ್ನಿಯಲ್ಲಿ ಕೊನೆ ಹಂತದಲ್ಲಿ ನಿಮ್ಮ ನೋವುಗಳು ಹಾಗೆ ಜರ್ನಿಯನ್ನ ಮೆಲುಕು ಹಾಕ್ಬೋದು ಅಂತ ಹೇಳಿದಾಗ ಗಿಲ್ಲಿ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ರು. ನೀವು ಚಿನ್ನ ಕದಿಯೋದು ನೋಡಿರ್ತೀರಿ, ದುಡ್ಡು ಕದಿಯೋದು ನೋಡಿರ್ತೀರಿ, ಅನ್ನ ಕದ್ದಿರೋದನ್ನ ಕೇಳಿದ್ದೀರಾ ಅಂತ. ಆ ರೀತಿ ಬಡತನ ಇತ್ತು, ಅನ್ನ ಕದ್ದು ತಿಂದಿರುವಂಥ ದಿನಗಳು ಕೂಡ ಇದೆ ಅಂತ. ಸೊ ಕಷ್ಟ ನೋಡಿ ಬೆಳೆದಿರೋ ಹುಡುಗ ಗೆಲ್ಲೇಬೇಕು ಅಂತ ಅವರ ಅಭಿಮಾನಿಗಳು, ಊರಿನವರು, ಸ್ನೇಹಿತರು, ಕುಟುಂಬಸ್ಥರು ಆಸೆ ಪಟ್ಟಿದ್ರು. ಅವರ ಆಸೆ ನೆರವೇರಿದೆ ಗಿಲ್ಲಿ ಹುಟ್ಟೂರಲ್ಲಿ. ಹಾಗಾಗಿನೇ ಸಂಭ್ರಮ ಜೋರಾಗಿದೆ. ಡಿಜೆ ಸದ್ದು, ತಮಟೆ ಸದ್ದಿಗೆ ಸ್ಟೆಪ್ಸ್ ಹಾಕ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ, ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸಬಹುದು. ಅಷ್ಟರ ಮಟ್ಟಿಗೆ ಕನಸಿತ್ತು, ಗಿಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಬೇಕು, ವಿನ್ನರ್ ಪಟ್ಟ ಗಿಲ್ಲಿಗೆ ಸಿಗಬೇಕು, ಟ್ರೋಫಿ ಗಿಲ್ಲಿ ಕೈ ಸೇರಬೇಕು, ಆಮೇಲೆ ದೊಡ್ಡ ಮೊತ್ತ ಕೂಡ. ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ 50 ಲಕ್ಷ, ಸೊ ಬಿಗ್ ಹ್ಯೂಜ್ ಅಮೌಂಟ್. ಸೊ ಅದು ಗಿಲ್ಲಿ ಕೈ ಸೇರಬೇಕು ಅನ್ನೋ ಆಸೆ ಇತ್ತು ಊರಿನವರಿಗೆ. ಸೊ ಅದು ನೆರವೇರ್ತಾ ಇದ್ದ ಹಾಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗನೇ ಇದ್ದಾರೆ, ಗಿಲ್ಲಿಯನ್ನ ನೋಡಬೇಕು ಅಂತ ಹಠ ಹಿಡಿದಿದ್ದಾರೆ. ಯಾಕೆಂತ ಹೇಳಿದ್ರೆ ಬರೋದಕ್ಕೂ ಮುಂಚಿತವಾಗಿ ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ. ಇವತ್ತು ಬಿಗ್ ಬಾಸ್ನ ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೊಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಬಹುಶಃ ಅನೌನ್ಸ್ಮೆಂಟ್ ಆದ ನಂತರ ಗಿಲ್ಲಿ ಹೊರಗಡೆ ಬರ್ತಾರೆ, ಘೋಷಣೆ ಕೂಗ್ಬೋದು, ಅವರು ನೋಡ್ಬೋದು, ಸಂಭ್ರಮಿಸ್ಬೋದು, ಅವ್ರದ್ದೇ ಆದಂಥ ಪ್ಲಾನ್ಸ್ಗಳಿರುತ್ತೆ. ಹಾಗಾಗಿ ಡಿಜೆ ಜೊತೆಗೆ ಬಂದಿರೋ ಅಭಿಮಾನಿಗಳಿದ್ದಾರೆ. ಸೊ ಇದೀಗ ಒಂದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ನಿರಾಸೆ, ಇವತ್ತು ನೋಡೋದಕ್ಕೆ ಸಿಗೋದಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಅಂತ.
ಆಚರಣೆ ಮುಗಿಲು ಮುಟ್ಟಿದೆ. 12 ಗಂಟೆ ಆಗಿದೆ. ಈಗಲೂ ಕೂಡ ಜಾಲಿವುಡ್ ಸ್ಟುಡಿಯೋಸ್ನ ಹೊರಭಾಗದಲ್ಲಿ ಗಿಲ್ಲಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ತಮ್ಮ ಮನೆ ಹುಡುಗ ಯಾರೋ ಗೆದ್ದಿರೋ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬರ್ತಾ ಇದ್ದಂಥದ್ದು ಒಂದೇ ಮಾತು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಅದರಿಂದ ಸಾಕಷ್ಟು ಜನ ಗಿಲ್ಲಿಗೆ ಸಪೋರ್ಟ್ ಮಾಡಿರುವಂಥದ್ದು. ಈ ವರ್ಷ ಅಂತೂ ಗಿಲ್ಲಿ ಕ್ರೇಜ್ ಯಾವ ರೀತಿಯಾಗಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ನಾವು ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ನೂರಾರು ಸಂಖ್ಯೆಯಲ್ಲಿ ಈಗ ಜಾಲಿವುಡ್ ಸ್ಟುಡಿಯೋಸ್ನ ಹೊರಭಾಗದಲ್ಲಿ ಅಭಿಮಾನಿಗಳು ಅಲ್ಲಿ ಜಮಾವಣೆಯಾಗಿದ್ದಾರೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಗಿಲ್ಲಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಮೊದಲೇ ಇತ್ತು ಅಭಿಮಾನಿಗಳಲ್ಲಿ. ಈಗ ಅವರ ಒಂದು ವಿಶ್ವಾಸ ಏನಿದೆ ಅದು ನಿಜ ಆಗಿದೆ. ಅದರಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹ ಅಭಿಮಾನಿಗಳು ಅವರ ಸಂಭ್ರಮಾಚರಣೆ ಅಲ್ಲಿ ಮುಗಿಲು ಮುಟ್ಟಿದೆ. ಇನ್ನು ಗಿಲ್ಲಿ ಗ್ರಾಮಸ್ಥರಿಂದ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಅಭಿಮಾನಿಗಳು, ಗಿಲ್ಲಿ ಭಾವಚಿತ್ರ ಹಿಡಿದು ಕುಣಿದು ಕುಪ್ಪಳಿದ ಫ್ಯಾನ್ಸ್. ಇದು ಗಮನಿಸ್ತಾ ಇದೀವಲ್ಲ, ಇದು ಗಿಲ್ಲಿಯ ಗ್ರಾಮ. ಅವರ ಸ್ವಗ್ರಾಮದಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಇಡೀ ರಾಜ್ಯಾದ್ಯಂತ ಗಿಲ್ಲಿ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೋ ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಗಿಲ್ಲಿ ಅವರ ಸ್ವಗ್ರಾಮದಲ್ಲಿ ಇನ್ನೆಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಇರಬೇಕು ಅನ್ನೋದನ್ನ ಒಂದು ಕುತೂಹಲ ಇರುತ್ತೆ. ಇದು ಗಮನಿಸ್ತಾ ಇದ್ದೀವಿ. ಇದು ಅವರ ಸ್ವಗ್ರಾಮ. ಖುಷಿ ಆಯ್ತದೆ. ನಮ್ಮ ಫ್ರೆಂಡ್ ಗೆದ್ದಿದ್ದಾನೆ. ನಾಳೆ ಇನ್ನೂ ಹಬ್ಬ ನಡೀತದೆ ಸರ್. ಈಗೇನು ನಡೆದಿರೋದು, ನಾಳೆ ಇನ್ನೂ ಹಬ್ಬ ನಡೀತದೆ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾಳೆ ಇನ್ನೂ ಹಬ್ಬ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ಹೌದು ಸರ್, ಹೌದು ಸರ್. ಅವ್ನು ಯಾವಾಗ ಹೋದ ಆಗ್ಲೇ ಅವನು ವಿನ್ನರ್ ಅಂತ ಗೊತ್ತಾಯ್ತು. ಬಟ್ ಅವನಿಗೆ ಯಾರು ಅಂತ ಪ್ರಬಲ ಸ್ಪರ್ಧಿಗಳು ಇದಿರಲಿಲ್ಲ ಸರ್. ಈಗ ಒಳ್ಳೆ ನಮ್ಗೆಲ್ಲ ಖುಷಿ ಆಯ್ತು ಸರ್. ಹಾ ಸರ್ ಸ್ಟಾರ್ಟಿಂಗ್ ಇದ್ರು ಅನ್ಸುತ್ತೆ. ಬಟ್ ಬರ್ತಾ ಎಲ್ಲ ವೀಕ್ ಆಗ್ಬಿಟ್ರು. ಇವನೇ ವಿನ್ ಅಂತ ಗೊತ್ತಾಯ್ತು ಸರ್. ಈ ತರ ಒಂದು ರೆಕಾರ್ಡ್ನ ಯಾರು ಮಾಡಿಲ್ಲ, ಮಾಡಕ್ಕೂ ಆಗಲ್ಲ ಅಂತ ಹೇಳ್ಕೊತೀನಿ. ತುಂಬಾ ಖುಷಿ ಆಗ್ತಿದೆ. ನಮ್ಮೂರು ಹುಡುಗ ಇಲ್ಲಿವರೆಗೆ, ಅದು ರೈತರ ಮನೆಯಿಂದ ಹೋಗಿ ಅಲ್ಲಿಂದ ಈ ಲೆವೆಲ್ಗೆ ಬೆಳೆದಿದ್ದಾನೆ ಅಂತಂದ್ರೆ ಅವನು ತುಂಬಾನೇ ಹೆಮ್ಮೆ ಪಡುವಂತ ವಿಚಾರ. ನಮ್ಮೂರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಅದು ನಾವು ನೋಡ್ದಂಗೆ ನಮ್ಮ ಬಿಗ್ ಬಾಸ್ ನೋಡಲ್ಲ ಅಷ್ಟು. ನಾನು ಇವನ್ಗೋಸ್ಕರ ನಾವು ನೋಡ್ತಾ ಇರೋದು. ನಮ್ಮ ಊರಿನಲ್ಲಂತೂ ಹಬ್ಬದ ವಾತಾವರಣ ಆಗ್ಬಿಟ್ಟಿದೆ. ನೀವೇ ನೋಡ್ತಾ ಇದ್ದೀರಾ. ಇವಾಗ ಗೆದ್ದಿರೋದು ಎಲ್ರಿಗೂ ಖುಷಿ ತಂದ ವಿಚಾರ. ತುಂಬಾ ಖುಷಿ ಆಗ್ತಾ ಇದೆ ಎಲ್ರಿಗೂ. ಹೌದು, ಬಿಗ್ ಬಾಸ್ ನೀವು ನೋಡಿದ ಮಟ್ಟಿಗೆ, ನಾವು ನೋಡಿದ ಮಟ್ಟಿಗೆ, ಜನ ನೋಡಿದ ಮಟ್ಟಿಗೆ ಈ ತರ ಕ್ರೇಜು ಇಡೀ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ನಡೆಯುವಂಥ ಬಿಗ್ ಬಾಸ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥ ಬಿಗ್ ಬಾಸು ಈ ರೀತಿ ಕ್ರೇಜ್ ಇರುವಂಥ ವ್ಯಕ್ತಿ ಯಾರೂ ಇಲ್ಲ, ಮುಂದೆನೂ ಬರೋದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಗೆ. ಒಬ್ಬ ಹಳ್ಳಿಗಾಡು ಪ್ರದೇಶದಿಂದ ಹೋಗಿ ಈ ತರ ಅಚೀವ್ ಮಾಡಿರೋದು ಎಲ್ರಿಗೂ ಹೆಮ್ಮೆ ತರುವಂತ ವಿಚಾರವಾಗಿದೆ. ಸ್ವಲ್ಪ ಖುಷಿ ಆಗುತ್ತೆ. ನಮ್ಮ ಹುಡುಗ ಗೆದ್ದಿದ್ದಾನೆ. ಪ್ರತಿಯೊಂದು ಶೋ ನೋಡ್ತಿದ್ದೋ ಡೈಲಿ ನಾವು. ತುಂಬಾ ಖುಷಿ ಆಗುತ್ತೆ. ಇಷ್ಟು 11 ಕ್ರೇಜ್ ಒಳಗೆ ಯಾರು ಇಷ್ಟು ಇತಿಹಾಸ ಮಾಡಿಲ್ಲ. ಈಗ ಗಿಲ್ಲಿ ಮಾಡೋದು ನಾವು ಇಷ್ಟಪಡ್ತೇವೆ. ಇಷ್ಟು ಜಸ್ಟ್ ಬರೀ 5 ಕ್ರೋ ಅಷ್ಟ ಇತ್ತು. ಈಗ ನೋಡ್ರಿ 30 ಕೋಟಿ ನಿನ್ನೆ ಬಂದದ್ದು, ಈಗ ಬಂದೆಷ್ಟು ನೋಡ್ರಿ. ಹಳ್ಳಿಯಿಂದ ದಿಲ್ಲಿವರೆಗೂ, ಅರಮನೆಯಿಂದ ಆರ್ಮಿವರೆಗೂ ಹೆಸರು ಗಿಲ್ಲಿ ಬಂದೆ ಹಳ್ಳಿ ಹೇಗೆ ಬೆಳಿಬೇಕು. ಸರ್ 1 ನಿಮಿಷ, ಪಂಚಾಯತಿ ಇಲ್ಲ, ಇಲ್ಲಿ ಪಂಚಾಯತಿ ಇಲ್ಲ. ಇದು ಒಂದು 6 ಮಂದಿ ಅಷ್ಟ ಹೋಟಿಂಗ್ ಇರೋದು. ಸರ್ 1 ನಿಮಿಷ, ಭಯ 1 ನಿಮಿಷ. ಇಲ್ಲಿ ಪಂಚಾಯತಿ ಇಲ್ಲ, ಒಂದು ಲೈಟಿಂಗ್ ಇಲ್ಲ. ನೋಡಿದ್ರೆ ಈಗ ನಿಮ್ಗೆಲ್ಲ ಗೊತ್ತಾಗೈತೆ, ಲೈಟಿಂಗ್ ಇಲ್ಲ. ನಾನು ಗದಗಿಂದ ಉತ್ತರ ಕರ್ನಾಟಕ ಸಮಸ್ತ ಕನ್ನಡ ಪರವಾಗಿ ನಾ ಬಂದೇನೆ. ಒಂದು ಲೈಟ್ ಬಿಡ್ತಾರಲ್ಲ, ಈಗ ಇಷ್ಟ ನೀವು ನೋಡಿದ್ರಲ್ಲ ಲೈವ್, ಒಂದಲ್ಲ ಏನಿಲ್ಲ. ಪಂಚಾಯತಿ ಒಂದು ಓಟ್ ಹಾಕ್ಸಿ ಏನಾಗಿಲ್ಲ. ಹಳ್ಳಿ ಪ್ರತಿಭೆ ಬೆಳೆದೈತಿ ಸರ್. ನೀವು ನೋಡಿ, ಹಳ್ಳಿದಾಗ ಗೆಲ್ಲಬೇಕು. ಜೈ ಗಿಲ್ಲಿ ನಟ, ಜೈ ಗಿಲ್ಲಿ. ತುಂಬಾ ಖುಷಿ ಆಯ್ತಾ ಇದೆ.
ಗೆಲ್ತಾನ ಅಂತ ಮೊದಲೇ ಗೊತ್ತಿತ್ತು. ಯಾಕಂದ್ರೆ ಫಸ್ಟ್ ವೀಕ್ನೇ ಒಂದು ಕಂಟೆಂಟ್ ಕೊಡುವಂತ ಯಾರು ಪೈಪೋಟಿ ಇರುವಂತ ಯಾರು ಇಲ್ಲಿಕ್ಕೆ ಇಲ್ಲ. ಯಾಕಂದ್ರೆ ಒಂದು ವಾರಕ್ಕೆ ನಮ್ಗೆ ಗೊತ್ತಾಗೋಯ್ತು, 100% ಗೊತ್ತಾಗೋಯ್ತು ಅವನೇ ಗೆಲ್ತಾನೆ ಅಂತ ಗೊತ್ತಾಗೋಯ್ತು ಅಣ್ಣ. ಸರ್ ನಮ್ಮೂರಲ್ಲಿ ಸಿಡಿ ಹಬ್ಬ ನಡೀತದೆ ವರ್ಷ. ಆದ್ರೆ ಬಟ್ ಇವತ್ತು ನಮ್ಮೂರ್ಗೆ ಇವತ್ತೇ ಸಿಡಿ ಹಬ್ಬ ನಡೀತೈತೆ ಸರ್. ನಮ್ಮೂರ್ಗೆ ಈಗಲೇ ನೋಡಿದ್ರಿಲ್ಲ, ನೆಕ್ಸ್ಟ್ ತಿಂಗಳು ಸಿಡಿ ಹಬ್ಬ ಐತೆ. ಫೆಬ್ರವರಿ ನೆಕ್ಸ್ಟ್ ತಿಂಗಳು ನಡೀತದೆ. ನೋಡಿ ಹಂಗೆ ಒಂದ್ ಸ್ವಲ್ಪ ಹಂಗೆ ಅಭಿಮಾನಿಗಳು ಏನ್ ಮಾಡಕ್ಕಾಗಲ್ಲ. ಇವತ್ತೇ ಸಿಡಿ ಹಬ್ಬ ನಡೀತೈತೆ ಸರ್ ನಮ್ಮೂರ್ಗೆ. ಸರ್ ತುಂಬಾ ಖುಷಿ ಆಗುತ್ತೆ ಸರ್ ನಮ್ಮೂರ್ಗೆ. ನಾಳೆ ಊರಿಗೆ ಬರುವಾಗಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಗಿಲ್ಲಿ ಗೆಲ್ಲಿಸಿದ ಜನತೆಗೆ ಧನ್ಯವಾದ ಅರ್ಪಿಸಿದ ಗಿಲ್ಲಿ ಸಂಬಂಧಿ ಬಸವರಾಜ್. ಗಿಲ್ಲಿ ಗೆಲ್ಲಿಸಿದ ಜನತೆಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಅವರ ಸ್ವಗ್ರಾಮದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ, ಗಮನಿಸ್ತಾ ಇದ್ದೀವಿ. ಕೇವಲ ಅವ್ರ ಗ್ರಾಮಸ್ಥರಲ್ಲ, ಬೇರೆ ಬೇರೆ ಭಾಗದಿಂದಲೂ ಕೂಡ ಸಾಕಷ್ಟು ಜನ ಗಿಲ್ಲಿ ಅವರ ಸ್ವಗ್ರಾಮ ಏನಿದೆ ಆ ಗ್ರಾಮಕ್ಕೆ ಬಂದಿದ್ದಾರೆ. ಅವರ ಊರಿನವ್ರ ಜೊತೆ ಸೇರ್ಕೊಂಡು ಅವರು ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಡೀ ರಾಜ್ಯದ ಜನತೆಗೆ ಯಾರು ಗಿಲ್ಲಿಗೆ ವೋಟ್ ಮಾಡಿದ್ದಾರೆ ಅಥವಾ ಅವರಿಗೆ ಗಿಲ್ಲಿಗೆ ಬೆಂಬಲಿಸಿದ್ದಾರೆ ಅವರಿಗೆ ಅವರ ಸಂಬಂಧಿಕರು ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಗಿಲ್ಲಿಯ ಗೆಲುವಿನ ಬಗ್ಗೆ ಫಸ್ಟ್ ರಿಯಾಕ್ಷನ್ ಅವರ ಕುಟುಂಬಸ್ಥರು ಬಸವರಾಜ್ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಗಿಲ್ಲಿ ಗೆದ್ದಾಗಿದೆ, ಅವರ ಜರ್ನಿನ ತುಂಬ ಹತ್ತಿರದಿಂದ ನೋಡಿದಿರಿ. ಗಿಲ್ಲಿಯ ಗೆಲುವಿನ ಬಗ್ಗೆ ನಿಮ್ಮ ಮಾತು. ಸರ್, ಮೊದಲನೇದಾಗಿ ಇಡೀ ಕರ್ನಾಟಕದ ಜನತೆಗೆ ಧನ್ಯವಾದ ಹೇಳೋಕ್ಕೆ ನಾನು ಬಯಸ್ತೀನಿ. ಯಾಕೆ ಅಂದರೆ ಇಲ್ಲಿವರೆಗೂ ಕೂಡ ಸಮಸ್ತ ಕರ್ನಾಟಕದ ಜನತೆ ಹಾಗೂ ವಿದೇಶದಲ್ಲಿ ಇರುವಂಥ ಕನ್ನಡಿಗರು ಕೂಡ ವೋಟ್ ಮಾಡಿ ಇಲ್ಲಿವರೆಗೆ ಅರಸಿ ಹಾರೈಸಿ ಕರ್ಕೊಬಂದು ಒಂದು ಬಿಗ್ ಬಾಸ್ನ 12 ಸೀಸನ್ನಲ್ಲಿ ಗೆಲ್ಲೋಕ್ಕೆ ಮೂಲವಾಗಿ ಕಾರಣವಾದಂಥವರು ನೀವು. ಹಾಗಾಗಿ ಎಲ್ಲ ಕರ್ನಾಟಕ ಸಮಸ್ತ ಜನತೆಗೂ ಕೂಡ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್. ಸರ್, ಈಗ ಸಹಜವಾಗಿ ಹೇಳ್ತಾ ಇದ್ರಿ, ಅವತ್ತು ಒಂದು ಸಣ್ಣ ಕೆಲಸಕ್ಕೆ ಸಣ್ಣ ಕಲಾವಿದನಾಗುವಂಥ ಆಸೆಗೆ ಕಷ್ಟಪಟ್ಟಿದ್ದಂಥ ಗಿಲ್ಲಿ ಇವತ್ತು ಕರ್ನಾಟಕ ಜನತೆಯ ಮನೆ ಮಾತಾಗಿದ್ದಾರೆ. ಒಂದು ದೊಡ್ಡ ಜಿದ್ದು ಶುರುವಾಗಿತ್ತು, ಜಿದ್ದಿನ ಕಣ ಆಯಿತು ಈ ಸಾರಿ ಬಿಗ್ ಬಾಸು, ಐತಿಹಾಸಿಕ ಆಯಿತು. ಸೊ ಈ ಮಟ್ಟದ ಕ್ರೇಜ್ ಕ್ರಿಯೇಟ್ ಆಗೋಕ್ಕೆ ಗಿಲ್ಲಿಯ ಯಾವ ಅಂಶಗಳು ಕಾರಣ ಆಯಿತು ಅನಿಸುತ್ತೆ? ಸರ್, ಅವ್ನ ಮುಗ್ಧತೆ ನಮ್ಮ ಹತ್ರ ಹೇಗೆ ಮಾತಾಡ್ತಾನೆ ಬಿಗ್ ಬಾಸಲ್ಲೂ ಕೂಡ ಅದೇ ಥರ ಇದ್ದ. ಅದೇ ಅವ್ನು ಪ್ಲಸ್ ಪಾಯಿಂಟ್ ಆದದ್ದು. ಬೇರೆಯವ್ರ ಥರ ನಾಟಕ ಆಡಿಲ್ಲ, ಮನೇಲಿ ಒಂಥರ ಹೊರಗಡೆ ಒಂಥರ ಇನ್ನೊಂಥರ ಆ ಥರ ಆಡಿಲ್ಲ. ಅವ್ನಿಗೆ ಏನು ಅನ್ಸಿದ್ನ ಅದನ್ನೇ ಕರೆಕ್ಟಾಗಿ ಹೇಳ್ತಿದ್ದ. ಪ್ರತಿಯೊಬ್ಬರು ಕೂಡ ವೀಕ್ಷಕರು ಅಬ್ಸರ್ವ್ ಮಾಡಿರ್ತಾರೆ, ಅಲ್ಲಿ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಕರೆಕ್ಟಾಗೇ ಮಾತಾಡ್ತಿದ್ದ. ಒಬ್ಬರು ಫೇವರಿಸಮ್ ಮಾಡಿಲ್ಲ, ಒಬ್ರಿಗೆ ಒಂದು ಏನೂ ಮಾಡಿಲ್ಲ. ಅವನು ಕರೆಕ್ಟಾಗಿ ಆಟ ಆಡಿದ್ದಾನೆ. ಅವನ ಮುಗ್ಧತೆ ಮತ್ತು ಅವನ ನೈಜ ಸ್ಥಿತಿ ಹೆಂಗಿತ್ತು ಅದೇ ಥರ ಬಿಗ್ ಬಾಸ್ನಲ್ಲಿ ತೋರಿಸ್ಕೊಂಡಿದ್ದಾನೆ. ಹಾಗಾಗಿ ಅವನು ಗೆಲುವಾಗಿದೆ ಅಂತ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಜನರು ತುಂಬ ಇಷ್ಟಪಟ್ಟಿರೋದು ಕೂಡ ಅದನ್ನೇ. ಎಲ್ಲ ಒಂದು ಕಡೆ ಒಂದಿಷ್ಟು ಕೊನೆಯ ಹಂತದ ಸನ್ನಿವೇಶಗಳಲ್ಲಿ ಏರುಪೇರು ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರಗಳು ನಿಮಗಿತ್ತ? ಎಲ್ಲೋ ಗಿಲ್ಲಿಗೆ ಏನೋ ಬೇರೆ ಬೇರೆ ರೀತಿಯ ಒಂದಿಷ್ಟು ವಿಚಾರಗಳು ಚರ್ಚೆ ಕಾರಣ ಆದಾಗ ಹಿನ್ನಡೆ ಆಗ್ಬೋದು ಅನ್ನೋಂಥ ಕಲ್ಪನೆ ಏನಾರು ಇತ್ತಾ? ಖಂಡಿತವಾಗ್ಲೂ ಇತ್ತು ಸರ್. ಲಾಸ್ಟ್ 2 ವೀಕು ತುಂಬ ಭಯನೇ ಆಗಿತ್ತು, ಏನಾಗುತ್ತೆ ಎತ್ತ ಅಂತ. ಬಟ್ ಫೈನಲಿ ಜನರು ಖಂಡಿತವಾಗ್ಲೂ ನಾವು ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ನೋಡಿದಾಗ ಸಪೋರ್ಟ್ ಮಾಡ್ತಿದ್ದ ರೀತಿ, ನಮ್ಮ ಊರಿಗೆ ನಮ್ಮ ದೊಡ್ಡಪ್ಪರ ಮನೆಗೆ ಜನಗಳು ಬರ್ತಿದ್ದದ್ದು, ಇವ್ರನ್ನ ಮೀಟ್ ಮಾಡ್ತಿದ್ದದ್ದು, ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ ಅಂತ ನಮ್ಮ ಮನಸ್ಸಲ್ಲಿತ್ತು ಸರ್. ಅದೇ ಥರ ಕರ್ನಾಟಕದ ಜನತೆ ಉಳಿಸಿ ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ. ಎಸ್, ಈಗ ಪ್ರಮುಖವಾಗಿ ಗಿಲ್ಲಿಯ ಕನಸುಗಳು ಏನಿತ್ತು, ಏನು ಹಂಚ್ಕೊಳ್ತಾ ಇದ್ರು ನೀವು? ಯಾಕಂದರೆ ತುಂಬ ಆರಂಭದಲ್ಲಿ ಅವ್ರು ಬೆಂಗಳೂರಿಗೆ ಬಂದಾಗ ಅವರ ಜೀವನ ಶೈಲಿ ನೋಡಿದಿರಿ. ಈಗ ಒಂದು ಕಡೆ ಕೇಳಿದೆ ನಾನು, ಎಲ್ಲ ಒಂದು 10,000 ರೂಪಾಯಿ ದುಡ್ಡುಗೋಸ್ಕರ ಒಂದು ಶೋಗೆ ಹೋಗೋಕ್ಕೆ ತುಂಬ ಉತ್ಸುಕರಾಗಿದ್ರು ಅಂತ. 50 ಲಕ್ಷ ದುಡ್ಡು ಬಂದಿದೆ. ಸೊ ಏನು ಕನಸುಗಳಿರ್ಬೋದು ಅಂತ? ಸರ್, ಅವರು ಮೂಲ ಇರೋದು ಅವ್ರದ್ದು ಒಂದು ಕುರಿ ಫಾರ್ಮ್ ಮಾಡಬೇಕು ಅಂತೇಳಿ ಇರೋದು. ಅವನು ರೈತ, ಫ್ಯೂಚರಲ್ಲಿ ಅವನು ಎಲ್ಲ ಬಿಟ್ಟು ಬಂದರೂ ಕೂಡ ರೈತನಾಗಿ ಬಾಳಬೇಕು ಅನ್ನೋದೇ ಅವನ ಮಹತ್ವವಾದ ಕನಸು. ಹಂಗಾಗಿನೇ ಈಗ ಕುರಿ ಫಾರ್ಮ್ನ ಮಾಡಿಸ್ಕೊಂಡಿದ್ದಾನೆ, ಮೇಕೆ ಫಾರ್ಮ್ನ ಮಾಡಿಸ್ಕೊಂಡಿದ್ದಾನೆ. ಜಮೀನು ತಗೊಂಡು ವ್ಯವಸಾಯ ಮಾಡಬೇಕು ಅನ್ನೋದು ಆಸೆ ಇದೆ. ಮೇ ಬಿ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ ಅಂತ ನನ್ನ ಜೊತೆ ಅವನು ಮಾತಾಡಿರೋ ವಿಚಾರ ಅಂದರೆ ಜಾಸ್ತಿ ಭೂಮಿಗೆ ಒತ್ತು ಕೊಟ್ಟು ಭೂಮಿ ತಗೊಂಡು ವ್ಯವಸಾಯ ಮಾಡುವಂಥ ಮುಂದಿನ ದಿನಗಳಲ್ಲಿ. ಮತ್ತು ಅವ್ರ ತಂದೆ ತಾಯಿ ಕೂಡ ಈಗ ವ್ಯವಸಾಯ ಮಾಡ್ತಾ ಇರೋದ್ರಿಂದ ಅದನ್ನು ಅವ್ರ ಕೈಲಿ ಮಾಡಿಸ್ಕೊಂಡು ಇವನು ಸಹ ಇದಾಗ್ತಾನೆ ಅಂತ ಅನಿಸುತ್ತೆ. ಇದರ ಗ್ರಾಮಸ್ಥರು ಸರ್ ಏನು ಹೇಳ್ತೀರಿ, ಹೇಗೆ ಸಂಭ್ರಮಕ್ಕೆ ಸಾಕ್ಷಿ ಆಗ್ತೀರಿ ಅಂತ? ಬಟ್ ಈ ಒಂದು ವಿಜಯೋತ್ಸವದ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಪದಗಳು ಸಿಗ್ತಾ ಇಲ್ಲ ನಮಗೆ. ಈಗ ಅವ್ರ ಥರ ಅಷ್ಟು ಖುಷಿಯಾಗಿದೆ ಈಗ ನಮಗೆ. ಗಿಲ್ಲಿಯವರ ಹೆಸರಲ್ಲಿ ಗಿಲ್ಲಿ ಗೋಲ್ಡನ್ ಟೀ ಅಂತ ನಾಳೆಯಿಂದ ಪ್ರಾರಂಭ ಮಾಡ್ತಾರೆ. ಉಚಿತವಾಗಿ ನಾಳೆ ವಿತರಣೆ ಮಾಡಿದ್ದಾರೆ. ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾಳೆ ಎಲ್ಲ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮ ಇದೆ. ಈ ಮುಖಾಂತರ ಈ TV9 ಮಾಧ್ಯಮದ ಮುಖಾಂತರ ನಾನು ಇಡೀ ತಾಲೂಕಿನ ಜನತೆ ಹಾಗೂ ನಮ್ಮ ಜಿಲ್ಲೆಯ ಜನತೆ, ರಾಜ್ಯದ ಜನತೆ ಅತಿ ಹೆಚ್ಚಿನ
ಸಂಖ್ಯೆಯಲ್ಲಿ ನಾಳಿನ ಕಾರ್ಯಕ್ರಮ ಗಿಲ್ಲಿ ಉತ್ಸವದ ಕಾರ್ಯಕ್ರಮಕ್ಕೆ ನಾಳಿನ ಕಾರ್ಯಕ್ರಮ ಆಗಮಿಸಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕೆಂದು ನಾನು ನಿಮ್ಮಲ್ಲಿ TV9 ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಸ್ ಸರ್, ಇದಿಷ್ಟು ಗಿಲ್ಲಿ ಅವರ ಗ್ರಾಮಸ್ಥರು ಜೊತೆಗೆ ಅವರ ಸಹೋದರ ಮತ್ತೊಬ್ಬರು ಇದ್ದಾರೆ. ಸರ್, ಏನು ಹೇಳ್ತೀರಿ ಅಂತ? ಸರ್, ಈಗ ನಮ್ಮ ಗಿಲ್ಲಿಯವರು ಡಮಲ್ ಡಿಮೆಲ್ ಡೆಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಯಾವಾಗ ಟೈಟಲ್ ಬಂತು ಅವಾಗ ನಮ್ಮ ಗಿಲ್ಲಿ ಗೆದ್ದಾಯಿತು ಸರ್. ಇಡೀ ಕರ್ನಾಟಕದ ಜನತೆ ಹೃದಯ ಗೆದ್ದದ್ದು ಅವಾಗಲೇ. ಮತ್ತು ಅದನ್ನು ಯಾವಾಗ ಆ ಡೈಲಾಗ್ನ ಯಾವಾಗ ಹೇಳಿದ್ರು ಅವಾಗ ನಮ್ಮ ಗಿಲ್ಲಿ ಗೆದ್ದಾಗಿದೆ. ಇನ್ನೇನು ಬಿಗ್ ಬಾಸ್ ಮನೆಯಿಂದ ನಮಗೆ ರಿಸಲ್ಟ್ ಬರಬೇಕು, ಅದಕ್ಕೋಸ್ಕರ ಇಷ್ಟು ಅಭಿಮಾನಿಗಳು ಕಾತರಿಂದ ಕಾಯ್ತಿದ್ದಾರೆ. ನೀವು ಅಂತ ಮಾಧ್ಯಮದವರು ಕೂಡ ಕಾತರಿಂದ ಕಾಯ್ತಿದ್ದೀರಾ. ಬಟ್ ನಮಗೆಲ್ಲ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಿಗೆ 100% ನಮ್ಮ ಗಿಲ್ಲಿನೇ ಕಪ್ ತರ್ತಾನೆ, ಮಂಡ್ಯಕ್ಕೆ ಕಪ್ ಎತ್ಕೊ ಬರ್ತಾನೆ ಅನ್ನೋ ಕಾನ್ಫಿಡೆಂಟಿಂದ ನಾವು ಅಲ್ಲಿಂದ ಬಂದು ವೆಯ್ಟ್ ಮಾಡ್ತಿದ್ದೀವಿ. ನಮ್ಮ ಗಿಲ್ಲಿ ಹೊರಗಡೆ ಬರೋದಕ್ಕೋಸ್ಕರ ಕಾಯ್ತಿದ್ದೀವಿ ಸರ್. ಜೈ ಗಿಲ್ಲಿ, ಜೈ ಗಿಲ್ಲಿ. ಎಸ್, ಇದಿಷ್ಟು ಅವರ ಅಪ್ಪಟ ಅಭಿಮಾನಿಗಳು, ಗ್ರಾಮಸ್ಥರು ಕೂಡ ಹೌದು. ಅದ್ರ ಜೊತೆಗೆ ಅವರ ಸಹೋದರರು ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬಿಡದಿ.